Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop as we show. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ಮಾರ್ನಿಂಗಿಂದಾನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗಿಂದ ನೈಟ್ವರೆಗೂ ನನ್ನ ವ್ಲಾಗ್ ಅಂದರೆ ನನ್ನ ದಿನ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಅನಿಸಿದರೆ ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಬೆಳಗ್ಗೆ 6 ಗಂಟೆಗೆ ನಾನು ಹಳ್ಳಿಯಲ್ಲಿದ್ದಾಗ ಯಾವ ರೀತಿಯಾಗಿ ನನ್ನ ದಿನಚರಿ ಇರುತ್ತೆ, ಯಾವ ರೀತಿಯಾಗಿ ನಾನು ಇರ್ತೀನಿ ಅನ್ನೋದು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಳ್ಳಿಯಲ್ಲಿದ್ದಾಗ ಇದೇ ರೀತಿಯಾಗಿ ಇರುತ್ತೆ ನನ್ನ ರೂಟೀನ್. ಇವಾಗ ಮಾರ್ನಿಂಗೆಲ್ಲ ನಾನು ಪಾತ್ರೆನೆಲ್ಲ ತೊಳೆದಿದ್ದಾಯಿತು. ಇವಾಗ ಗ್ಯಾಸಿನ ಕಟ್ಟಿನೂ ಕೂಡ ಗ್ಯಾಸ್ನೆಲ್ಲ ನೀಟಾಗಿ ಉಜ್ಜಿಬಿಟ್ಟು ತೊಳ್ಕೊಂಡಿದ್ದು ಕೂಡ ಆಯಿತು. ಇವಾಗ ಹೊರಗಡೆ ನೀರನ್ನು ಕೂಡ ಹೊಡೆದೆ. ನೋಡಬಹುದು, ನಮ್ಮದು ಬೋರ್ ಇದೆ, ಬೋರಲ್ಲೇ ನಾವು ನೀರನ್ನು ಯೂಸ್ ಮಾಡೋದು, ನಳ ಅದು ಏನೂ ಬರೋದಿಲ್ಲ. ಇವಾಗ ನೀರನ್ನೆಲ್ಲ ಹೊಡೆದಿದ್ದು ಕೂಡ ಆಯಿತು ಅಂಗಳಕ್ಕೆಲ್ಲ. ಇವಾಗ ರಂಗೋಲಿನ ಹಾಕಬೇಕು. ನೋಡಬಹುದು ನೀವು, ಇವಾಗ ರಂಗೋಲಿನೂ ಕೂಡ ಹಾಕಿದ್ದಾಯಿತು. ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೀನಿ. ಜಾಸ್ತಿ ನನಗೇನು ಬರೋದಿಲ್ಲ, ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ಹಾಕಿಬಿಡ್ತೀನಿ ನಾನು. ಇವಾಗ ಮಾರ್ನಿಂಗ್ ಅಡುಗೆನೂ ಕೂಡ ಮಾಡ್ತಾಯಿದ್ದೆ. ಬೆಂಡೆಕಾಯಿ ಪಲ್ಯ ಮತ್ತು ನಾಷ್ಟ ಚಿತ್ರಾನ್ನ ಮಾಡಿದ್ರಾಯಿತು ಅಂತ ನೈಟ್ ಮಾಡಿರೋ ಅನ್ನನೂ ಕೂಡ ಉಳಿದಿತ್ತು ಸ್ವಲ್ಪ, ಅದನ್ನು ಕೂಡ ಚಿತ್ರಾನ್ನ ಮಾಡಿದ್ರಾಯಿತು ಅಂತ ಮಾಡಿದೆ. ಮತ್ತು ರೊಟ್ಟಿನೂ ಕೂಡ ಮಾಡಿದ್ದೆ ಆಲ್ರೆಡಿ. 8 ಗಂಟೆ ಅನ್ನೋಷ್ಟರಲ್ಲೇ ಅಡುಗೆ ಎಲ್ಲ ಆಗಿಬಿಟ್ಟಿರುತ್ತೆ. ಯಾಕಂದರೆ ನಾನು ಮತ್ತೆ 8:30 9 ಗಂಟೆಗೆ ಹೊಲಕ್ಕೆ ಹೋಗೋದ್ರಿಂದ ನಾನು ಬೇಗನೆ ಅಡುಗೆ ಮಾಡಿಬಿಟ್ಟಿರ್ತೀನಿ. ಇವಾಗ ರೊಟ್ಟಿನೂ ಕೂಡ ಎಲ್ಲ ಮಾಡಿದ್ದು ಕೂಡ ಆಯಿತು. ಅತ್ತೆ ಅದು ಎಲ್ಲ ಬುತ್ತಿ ಕಟ್ಕೊಂಡು ಕೂಡ ಹೊಲಕ್ಕೂ ಹೋಗಿದ್ದು ಕೂಡ ಆಯಿತು. ಇವಾಗ ನನ್ನ ಮಗನೂ ಕೂಡ ಮಲ್ಕೊಂಡ. ಅಂದರೆ ಹಳ್ಳಿಯಲ್ಲಿ ಕರೆಂಟಿನ ಪ್ರಾಬ್ಲಮ್ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಇವಾಗ ಕರೆಂಟ್ ಇದೆ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ 10 ನಿಮಿಷ ಆದರೆ ಕರೆಂಟೇ ಹೋಗಿಬಿಡುತ್ತೆ. ಮತ್ತು ಇನ್ನೊಂದು 1 ಗಂಟೆ 2 ಗಂಟೆ ಬಿಟ್ಬಿಟ್ಟು ಮತ್ತೆ ಕರೆಂಟ್ ಬರುತ್ತೆ. ಈ ರೀತಿಯಾಗಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಹಳ್ಳಿಯಲ್ಲಿ. ಅಂದರೆ ಹಳ್ಳಿಯಲ್ಲಿ ಏನೋ ಗೊತ್ತಿಲ್ಲ, ಕರೆಂಟನ್ನು ಸರಿಯಾಗಿ ಕೊಡೋದಿಲ್ಲ, ಯಾಕೋ ಏನೋ ಅದು ಅಂತೂ ಗೊತ್ತಿಲ್ಲ. ನನ್ನ ಮಗನೂ ಕೂಡ ಮಲ್ಕೊಂಡಿದ್ದ. 2 ಫ್ಯಾನ್ ಹಚ್ಬಿಡ್ತೀನಿ, ಯಾಕಂದರೆ ಈ ಬೆಡ್ರೂಮಲ್ಲಿ ಕಿಟಕಿ ಇಲ್ಲ, ಅದಕ್ಕೋಸ್ಕರ ಚಿಕ್ಕ ಕಿಟಕಿ ಇರೋದ್ರಿಂದ ಗಾಳಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ 2 ಫ್ಯಾನ್ ಹಚ್ಬಿಟ್ಟಿರ್ತೀನಿ. ಬಾದುಷಾ ತಿನ್ನತ್ತೀನು? ತಿನ್ನು. ಕೆಂಪಿ ಬರೀ ಇಂಥದ್ದು ತಿನ್ನು, ಊಟ ಮಾಡಬೇಡ. ಚಪಾತಿ ರೊಟ್ಟಿ ಅದು ಸೋಗು. ಇವಾಗ ಮಧ್ಯಾಹ್ನದ ಊಟಕ್ಕೋಸ್ಕರ ಅಂದರೆ ಹೂರಣ ಇತ್ತು. ಇದು ತೊಗರಿಬೇಳೆ ಹೂರಣ ಅಲ್ಲ, ಕಡಲೆಬೇಳೆಯಿಂದ ಮಾಡ್ತೀವಲ್ವ ಆ ಹೂರಣ ಇದು. ಅಂದರೆ ತುಮಕೂರು ಸೈಡೆಲ್ಲ ತೊಗರಿಬೇಳೆಯಿಂದಾನೇ ಹೂರಣ ಮಾಡಿಬಿಟ್ಟು ಹೋಳಿಗೆನ ಮಾಡ್ತಾರೆ. ನಮ್ಮ ಸೈಡೆಲ್ಲ ತೊಗರಿಬೇಳೆ ಹೋಳಿಗೆನ ಮಾಡಲ್ಲ, ಕಡಲೆಬೇಳೆಯಿಂದಾನೇ ಮಾಡೋದು ಹೋಳಿಗೆನ. ಇವಾಗ ಹೂರಣನೂ ಕೂಡ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಕರಿಗಡುಬು ಮಾಡಿದ್ರಾಯ್ತು ಅಂತ ಇವಾಗ ಎಲೆನೂ ಕೂಡ ಮಾಡ್ಕೋತಾ ಇದ್ದೆ. ಎಲೆನ ಮಾಡ್ಕೊಂಬಿಟ್ಟು ಇವಾಗ ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ. ಇದು ಕರಿಗಡುಬು ಅಂತಾರೆ ನಮ್ಮ ಸೈಡು, ಹೂರಣದ ಕರಿಗಡುಬು. ನೋಡಬಹುದು, ಈ ರೀತಿಯಾಗಿ ಎಲೆನ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಅದರಲ್ಲಿ ತುಂಬ್ಕೊಂಬಿಟ್ಟು, ಅಂದರೆ ಕಡುಬು ಮಾಡ್ತೀವಲ್ವ, ಕೊಬ್ಬರಿ ಕಡುಬು ಅದು ಮಾಡ್ತೀವಲ್ವ, ಅಂದರೆ ಆ ರೀತಿಯಾಗಿ ತುಂಬ್ಕೊಳ್ಳೋದು. ಕರ್ಚಿಕಾಯಿ ಮಾಡ್ತೀವಲ್ವ, ಕರ್ಚಿಕಾಯಿ ಥರನೇ ಮಾಡ್ಕೊಳ್ಳೋದು. ಅದು ಡ್ರೈ ಆಗಿರುತ್ತೆ, ಇದು ಸ್ವಲ್ಪ ಹೂರಣ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಇವಾಗ ಕರ್ಕೊಳ್ಳೋಣ ಬನ್ನಿ.
ಇವಾಗ ಕಡ್ಬನ್ನೆಲ್ಲ ಕರ್ಕೊಂಡಿದ್ದಾಯಿತು, ಸ್ವಲ್ಪ ಹಿಟ್ಟು ಕೂಡ ಉಳಿದಿತ್ತು, ಅದನ್ನು ಪೂರಿ ಕೂಡ ಮಾಡ್ತಾಯಿದ್ದೆ. ನನ್ನ ಮಕ್ಕಳಿಗೆ ಪೂರಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರನೇ ಗೋಧಿ ಹಿಟ್ಟಿಂದನೇ ಮಾಡಿರೋದು ಪೂರಿ. ಇದನ್ನು ನಾನು ಗೋಧಿ ಹಿಟ್ಟನ್ನೇ ನಾದ್ಕೊಂಡಿರೋದು, ಇದರಲ್ಲಿ ಮೈದಾ ಅದು ಏನೂ ಮಿಕ್ಸ್ ಇಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ನಾನು ಇದೇ ರೀತಿಯಾಗಿ ಪೂರಿನ ಮಾಡಿದರೂ ಕೂಡ ಇದೇ ರೀತಿಯಾಗಿ ಗೋಧಿ ಹಿಟ್ಟಿಂದನೇ ಮಾಡೋದು. ಇವಾಗ ಮಧ್ಯಾಹ್ನ ನೋಡಬಹುದು ನೀವು ಯಾವ ಪರಿ ಬಿಸಿಲಿದೆ ಅಂತ, ತುಂಬ ಅಂದರೆ ತುಂಬ. ಈ ಬಿಸಿಲಲ್ಲಿ ಹೊರಗಡೆ ಬರೋದೇ ಕಷ್ಟ ಅಂತ ಹೇಳ್ಬೋದು. ಅದರಲ್ಲಿ ದನ ಕರುಗಳ ಸ್ಥಿತಿ ಅಂತೂ ಹೇಳೋದೇ ಬೇಡ. ಹುಲ್ಲು ಅದು ಏನೂ ಇಲ್ಲ, ಮಳೆನೂ ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರ ದನ ಕರುಗಳಿಗಂತೂ ತುಂಬ ಕಷ್ಟ ಅಂತಲೂ ಹೇಳಬಹುದು. ನೋಡ್ಬೋದು ಎಷ್ಟೊಂದು ಬಿಸಿಲಿದೆ ಅಂತ. ಇವಾಗ ಜಸ್ಟ್ 11:30ಗೆ ನೋಡ್ಬೋದು ಈ ಪರಿಯಾಗಿ ಬಿಸಿಲಿದೆ. ಬಟ್ಟೆ ಅರ್ಧ ಗಂಟೆಯಲ್ಲಿ ಒಣಗಿ ಹಾಕ್ಬಿಟ್ರೆ ಎಲ್ಲ ಬಟ್ಟೆನೂ ಕೂಡ ಒಣಗಿಬಿಡುತ್ತೆ. ಇವಾಗ ತಿನ್ನೋದು ಜೋಕಾಲಿ ಆಡೋದು. ಚೆನ್ನಾಗಿ ಕುಂತಿ, ಚೆನ್ನಾಗಿ ಹಾಕಿದೀಯಾ, ಚೆನ್ನಾಗಿ ಹಾಕಿದೀಯಾ. ಕೃಷ್ಣನ್ ಥರ ಹಾಕಿದೀಯಾ? ಏ ಪಾಪ ತೆಕ್ಕಾಲು. ತಿನ್ನು. ಏ ಕೆಳಗಿಳಿಯಮ್ಮ, ಮ್ಯಾಗ ಹತ್ಬಾರ್ದು. ಪೂ ಏನು ಮಾಡ್ತಿದ್ದಿ? ಏನು ಮಾಡತ್ತಿ? ಬಿದ್ದಿಯಮ್ಮ ಮತ್ತ? ಯಾಕಾಯಿ? ಹಣ್ಣಿನಕಾಯಿ ಅಲ್ಲಮ್ಮ ಅವು, ತಿಪ್ಪರ್ಕಾಯಿ. ಏನು? ಎಲ್ಲಿ ಅಂಬ? ಅಪ್ಪ ಅಲ್ಲಿ ಕಾಲು ಬಿಡಕ್ಕಂತ ಬೀಳ್ತಿ. ಅಯ್ಯೋ ಕೈ ಏನಾಯ್ತು ನೋಡೋಣ ಬಾಯಿಲಿ. ಹೈ ಆಯ್ತಾ? ಅಲ್ಲಿ ಬಿದ್ಬಿಟ್ಟಿ. ನೀನು ಹೋಗ್ಬೇಡ, ಅಲ್ಲಿ ಬೀಳ್ತಿ ನೋಡು. ಅಲ್ಲ ಓನಮ್ಮ, ಅಲ್ಲ ಎಲ್ಲಿದ್ದಾವೆ ಹಸು? ಅಲ್ಲಿ ಹಸು ಐತಾ? ಅಲ್ಲಿ ಹಸು ಐತಿ? ಹೌದು. ತಿನ್ಬೇಡ ಅಮ್ಮ ಜಾಸ್ತಿ, ಸ್ವಲ್ಪ ತಿನ್ನು, ಜಾಸ್ತಿ ತಿನ್ಬೇಡ. ಜಾಸ್ತಿ ತಿನ್ನಬಾರ್ದು, ಹೊಟ್ಟೆ ಇದು ಆಗುತ್ತೆ. ಅಲ್ಲಿ ಬಿದ್ದುಬಿಟ್ಟಾ? ನೋವಾಯ್ತಾ ಕೈ? ಅಯ್ಯೋ ಕೈ ಇಲ್ಲಿ ನೋವಾಯ್ತು. ಅಲ್ಲಿ ಬಿದ್ದ? ಹಂಗಲ್ಲ ಪಾಪ, ಹಿಂಗೆ. ನೀವು ಮಾಡ್ತಿದ್ದೀರಾ? ನೀ ಮಾಡ್ತಿದ್ಯಾ?
ಅಲ್ಲ ಅಕ್ಕ ಮಾಡ್ತೈತಾ, ನೀನು ಇಲ್ಲಿ ಮಾಡ್ತಿದ್ಯಾ? ಸಾಕು ಬಿಡು ನಾನು ಮಾಡ್ತೀನಿ. ಪಪ್ಪ ಸಾಕು, ನಾನು ಮಾಡಲಿ? ನೀ ಮಾಡ್ತಿ? ನಾನು ಮಾಡ್ತೀನಿ ಬಿಡು. ಅಕ್ಕನೂ ಮಾಡಬೇಕಾ? ಇದೇ ನೋಡಿ ಕಡ್ಲಿ ಅಂತಾರಲ್ವ, ಕಡ್ಲಿಬೇಳೆ. ಇದನ್ನೇ ಕಡ್ಲಿಬೇಳೆ ಒಡಿಸೋದು. ನಾವೆಲ್ಲ ಮನೆಯಲ್ಲೇ ಮಾಡೋದು. ಆಲ್ಮೋಸ್ಟ್ ಎಲ್ಲ ಕೊಂಡು ಏನು ತೊಗೊಂಬರಲ್ಲ. ಮನೆಯಲ್ಲೇ ಕಡ್ಲಿ ಆಗಿರ್ಬೋದು, ಕಡ್ಲಿ ಬೇಳೆ ಆಗಿರ್ಬೋದು, ಈ ಥರ ಜೋಳದ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟು, ಪುಟಾಣಿ ಆಗಿರ್ಬೋದು, ಎಲ್ಲನೂ ಕೂಡ ಮನೆಯಲ್ಲೇ ಆಲ್ಮೋಸ್ಟ್ ಮಾಡ್ಕೊಳ್ಳೋದು ನಾವು. ನೋಡ್ಬೋದು ಈ ರೀತಿಯಾಗಿ ಆಗ್ಬಿಟ್ಟಿದ್ವು. ಏನಂತಾರೆ ಬುರಿ ಏನೋ ಅಂತಾರೆ ಅವಕ್ಕೆ, ಅವು ಆಗಿಬಿಟ್ಟಿದ್ವು. ಅದಕ್ಕೋಸ್ಕರ ಮೇಲೆ ಒಣಗಾಕಿದ್ವಿ. ನೈಟ್ ಮಳೆ ಬಂದುಬಿಟ್ಟಿದೆ, ನೆನಪೇ ಆಗಿಲ್ಲ, ನನಗೂ ನೆನಪಾಗಿಲ್ಲ, ನಮ್ಮ ಅತ್ತೆಗೂ ನೆನಪಾಗಿಲ್ಲ. ಎಲ್ಲ ತೊಯ್ದುಬಿಟ್ಟು ದಪ್ಪ ಆಗಿ ಎಲ್ಲ ನೆನೆದ್ಬಿಟ್ಟಿದ್ವು. ಇವಾಗ ಅದು ಒಣಗಲಿ ಅಂತ ಫುಲ್ ಡೇ ಬಿಟ್ಟಿದ್ವಿ. ಒಣಗಿದ್ವು ತಗೊಳ್ತಾ ಇದ್ದೆ. ಅದಕ್ಕೋಸ್ಕರ ನೋಡ್ಬೋದು ಸೂರ್ಯನು ಕೂಡ ಮುಳುಗ್ತಾ ಇದ್ದ. ನನ್ನ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು. ಮೇಲ್ಗಡೆ ವಾಕಿಂಗು ಕೂಡ ಮಾಡಿದ್ರಾಯ್ತು. ಮತ್ತು ಅವು ಹಾಕಿದ್ನಲ್ವ ಅವನು ತೊಗೊಂಡ್ರಾಯ್ತು ಅಂತ, ಕಡ್ಲಿ ಕಾಳನ್ನು ಕೂಡ ತೊಗೊಂಡ್ರು ಆಯಿತು ಅಂತ ಮೇಲ್ಗಡೆ ಬಂದಿದ್ವಿ. ನೋಡ್ಬೋದು ಬಿಸಿಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಸಾಯಂಕಾಲ 6:30 ಅನ್ಸುತ್ತೆ, 6:30 7 ಗಂಟೆ ಇದು ಟೈಮಲ್ಲಿ. ಇನ್ನೂ ನೋಡಿ ಎಷ್ಟು ಬೆಳಗ್ಗೆ. ಇವಾಗ ಸ್ವಲ್ಪ ಹೊತ್ತು ವಾಕಿಂಗ್ ಕೂಡ ಮಾಡಿಬಿಟ್ಟು ಕೆಳಗಡೆ ಹೋಗಬೇಕು. ಕತ್ಲಾಗ್ಬಿಡುತ್ತೆ ಇನ್ನೂ ಸ್ವಲ್ಪ ಹೊತ್ತರಲ್ಲಿ. ನೋಡ್ಬೋದು ಮನೆ ಮುಂದೆ ಆಕಳು ಮತ್ತು ಎಮ್ಮೆನೂ ಕೂಡ ಇವರು ಕಟ್ಕೊಂಡಿದ್ದಾರೆ. ಇದನ್ನು ಅಂದರೆ ಹಾಲ್ಗೋಸ್ಕರ ಕಟ್ಕೊಂಡಿರೋದು. ಇದಕ್ಕೆ ಮೇವು ಕೂಡ, ಹಸಿ ಮೇವು ಕೂಡ ಸಿಕ್ಕಿತ್ತು ಅನ್ಸುತ್ತೆ, ತೊಗೊಂಬಂದಿದ್ರು. ಇವಾಗ ದನಗಳಿಗೆ ಹಸಿ ಮೇವು ಸಿಗೋದೇ ತುಂಬ ಕಮ್ಮಿ ಅಂತ ಹೇಳ್ಬೋದು. ಸಿಕ್ಬಿಟ್ರೆ ಅವ್ರ ಪುಣ್ಯ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಹಾಲನ್ನು ಕೂಡ ಕೊಡ್ತವೆ ಹಸಿ ಮೇವನ್ನ ತಿಂದರೆ. ಇವಾಗ ಕಣಕಿ ಒಣ ಮೇವನ್ನೇ ಹಾಕ್ತಾ ಇರೋದು ಜಾಸ್ತಿಯಾಗಿ. ಹಸಿ ಮೇವು ಎಲ್ಲಿ ಇಲ್ಲ, ಮಳೆನೂ ಕೂಡ ಆಗ್ತಾ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಹಸಿ ಮೇವನು ಕೂಡ ಆಗ್ತಾ ಇಲ್ಲ. ಇವಾಗ ನನ್ನ ಮಕ್ಕಳು ನಾನು ಕೂಡ ವಾಕಿಂಗ್ನು ಮಾಡ್ತಾ ಇದ್ವಿ ಮೇಲ್ಗಡೆ. ನೋಡ್ಬಹುದು ನನ್ನ ಮಗ ನನಗಿಂತ ಮುಂಚೆ ಓಡೋಗೋದು ಓಡಿ ಬರೋದು ಆ ಥರನಾಗಿ ಮಾಡ್ತಾ ಇದ್ದ. ಅವನಿಗೆ ಆಟ ಅಂತ ಹೇಳ್ಬೋದು. ಎಲ್ಲರೂ ನನ್ನ ಜೊತೆ ಆಟ ಆಡಲಿಕ್ಕೆ ಟ್ರೈ ಮಾಡ್ತಾನೆ. ನಮ್ಮ ಮನೆಯಿಂದ ನೋಡಿ ಮಲ್ಲಿಗೆ ಹೂವಿನ ಗಿಡನೂ ಕೂಡ ಹಾಕೊಂಡಿದ್ವಿ ದೇವ್ರಿಗೋಸ್ಕರ ಅಂತ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ, ತುಂಬ ದೊಡ್ಡದಾಗಿ ಕೂಡ ಬೆಳೆದಿದೆ. ಇದಕ್ಕೆ ನೀರನ್ನು ಕೂಡ ಹಾಕ್ತಾರೆ ನಮ್ಮ ಅತ್ತೆ, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತಲೂ ಹೇಳ್ಬೋದು. ಬೇಸಿಗೆಯಲ್ಲಿ ಈ ಥರ ಹೂವು ಸಿಗೋದೇ ರೇರ್ ಅಂತ ಹೇಳ್ಬೋದು ದೇವರಿಗೆ. ಇವಾಗ ಸೂರ್ಯಾಸ್ತನೂ ಕೂಡ ಆಗ್ತಾ ಇತ್ತು. ನೋಡಬಹುದು ಮೋಡ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಯಾವುದೇ ರೀತಿಯಾಗಿ ಮೋಡ ಇಲ್ಲ, ಏನಿಲ್ಲ, ಒಂಥರ ಮನೆ ಥರ ಕಾಣ್ತಾ ಇದೆ. ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಅದು ಇದೆ, ಸಿಂಹ ಇದೆ, ಇಲ್ಲಿ ಇದೆ, ಇಲ್ಲಿ ಶೇಪ್ ಇದೆ, ಆ ಥರನಾಗಿ ಹೇಳ್ತಾ ಇದ್ವಿ ಆಕಾಶ ನೋಡಿಕೊಂಡು. ಇವಾಗಿನ ಮಕ್ಕಳು ಹೇಳ್ತಾರೆ, ನನ್ನ ಮಗಳು ಕೂಡ ಹೇಳ್ತಾ ಇರ್ತಾಳೆ, ಅಲ್ಲ ಅಲ್ಲಿ ನೋಡಮ್ಮ ಆನೆ ಥರ ಕಾಣ್ತಾ ಇದೆ, ಅಲ್ಲಿ ಸಿಂಹ ಥರ ಕಾಣ್ತಾ ಇದೆ ಅಂತಲೂ ಹೇಳ್ತಿರ್ತಾಳೆ. ನಮ್ಮದೆಲ್ಲ ನೆನೆಸ್ಕೊಂಡ್ರೆ ನನ್ನ ಮಕ್ಕಳು ಕೂಡ ಅದೇ ರೀತಿಯಾಗಿ ಹೇಳ್ತಿರ್ತಾರಲ್ವ, ಅದನ್ನು ಖುಷಿ ಅನಿಸುತ್ತೆ. ನಾವೆಲ್ಲ ಮಾಡಿರೋದೇ ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಕೇಕ್ ಮಾಡತ್ತಿ? ಎಲ್ಲೈತಿ ಕೇಕ್? ಹಾಂ ಲೇ ಸುಮ್ಮನೆ ಕಡಿಬಾರ್ದು, ಕಚ್ಚಬಾರ್ದು. ಹಾಂ ಹಾಂ ಏನ್ ಮಾಡತ್ತಿ ಪಾಪ ನೀನ? ರೆಡಿನಾ ಕೇಕು? ತಗೋಬಾರ್ದು ಪಾಪ, ಅಕ್ಕ ಆಟ ಆಡ್ತಾ ಇದ್ದಾಳ, ತಗೋಬಾರ್ದು ಅದನ್ನ. ಏನು ಮಾಡಲ್ಲ ಅಕ್ಕ? ನೋಡಿ ಪುಂಡೆ ಪಲ್ಯ ಅಂದರೆ ಇದೆ ನೋಡಿ.
ನಾನು ನಿನ್ನೆ ಲಾಗ್ನಲ್ಲಿ ಹೇಳಿದ್ನಲ್ವ ಪುಂಡೆ ಪಲ್ಯ ಚಟ್ನಿ ಮಾಡಿದ್ವಿ ಅಂತ. ಇದಕ್ಕೆ ನೋಡಿ ಪುಂಡೆ ಪಲ್ಯ ಅನ್ನೋದು. ಅತ್ತೆನೂ ಕೂಡ ಸ್ವಲ್ಪ ಕಿತ್ಕೊಂಡ್ಬಂದು ಬಂದಿದ್ರು. ಜಾಸ್ತಿಯಾಗಿ ಇರೋದ್ರಿಂದ ಸ್ವಲ್ಪ ಮಾರಿಬಿಡ್ತಾರೆ. ಇದನ್ನು ಜಾಸ್ತಿಯಾಗಿ ಇಟ್ಕೊಳ್ಳೋದಿಲ್ಲ, ತಿನ್ನೋದಕ್ಕೆ ಅಂತ ಹಚ್ಚಿರೋದು ಜಾಸ್ತಿಯಾಗಿ ಆಗ್ಬಿಟ್ಟಿದೆ ಹೊಲದಲ್ಲಿ. ಇವಾಗ ನೋಡಿ ಚಂದ್ರನೂ ಕೂಡ ಬಂದಿದ್ದಾಯಿತು. ನಾನು ಲಾಗ್ನು ಕೂಡ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.